ಡೌನ್ ಅಲ್ಲಿ ಇಟ್ಕೊಬೇಕು, ನೀವು ಅಪ್ಪಿಲ್ ಇಟ್ಕೊಂಡು ತೋರುದಿಲ್ಲ. ಪಟ್ಟಣದಲ್ಲಿ ಕೊಲೆ ನಡೆದಂತಹ ಜಾಗದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆರಂಭ ಆಗಿದೆ. 8 ಜನ ಆರೋಪಿಗಳಿದ್ದಾರೆ. ಆ ಆರೋಪಿಗಳಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರು ಇದ್ದಾರೆ. ಜೊತೆಗೆ A2 ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಕೂಡ ಇದ್ದಾರೆ. ಸಾಲಾಗಿ ಒಬ್ಬರ ಹಿಂದೆ ಒಬ್ಬರಂತೆ ಕೊಲೆ ಪ್ರಕರಣದ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕೊನೆಯದಾಗಿ ಬ್ಲಾಕ್ ಕಲರ್ ಟಿ ಶರ್ಟ್ ನಲ್ಲಿ ನಟ ದರ್ಶನ್, ಅವರ ಹಿಂದೆ ಆ ಬ್ಲಾಕ್ ಕಲರ್ ಸಲ್ವಾರ್ ನಲ್ಲಿ ಪವಿತ್ರ ಗೌಡ ಅವರನ್ನ ನೀವು ಗಮನಿಸ್ತಾ ಇದ್ದೀರಿ. ಕೊಲೆ ಪ್ರಕರಣದ ಆರೋಪಿಗಳು ಒಟ್ಟು 8 ಜನ ಆರೋಪಿಗಳನ್ನ ಸ್ಥಳ ಮಹಜರಿಗಾಗಿ ಒಳಭಾಗಕ್ಕೆ ಕರ್ಕೊಂಡು ಹೋಗಲಾಗಿದೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಒಟ್ಟು 17 ಜನ ಆರೋಪಿಗಳು ಈ ಪ್ರಕರಣದಲ್ಲಿ. ಇದರಲ್ಲಿ ಅರೆಸ್ಟ್ ಆಗಿರುವಂತಹ ಆರೋಪಿಗಳು 13 ಜನ. 4 ಜನ ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಅವರು ಯಾರು ಅಂತಂದ್ರೆ A6 ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ, A7 ಆರೋಪಿ ಅನು, A8 ಆರೋಪಿ ರವಿ, ಹಾಗೆ 9ನೇ ಆರೋಪಿ ರಾಜು. 6ನೇ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ, 7ನೇ ಆರೋಪಿ ಅನು, 8ನೇ ಆರೋಪಿ ರವಿ, ಹಾಗೆ 9ನೇ ಆರೋಪಿ ರಾಜು. ಈ 4 ಜನ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ಉಳಿದಂತಹ 13 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಆ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಿಕೊಳ್ಳಲಾಗಿದೆ. ನಿನ್ನೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದು 13 ಜನ ಆರೋಪಿಗಳನ್ನ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನ ಆರೋಪಿಗಳು. ಆ 13 ಜನ ಆರೋಪಿಗಳು ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪ್ರಕರಣದ 6, 7, 8 ಹಾಗೆ 9ನೇ ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಜಗದೀಶ್ ಜಗ್ಗ, ಅನು, ರವಿ ಹಾಗೆ ರಾಜು ಎಂಬ 4 ಜನ ಆರೋಪಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪಾತ್ರ ಕೂಡ ಈ ಪ್ರಕರಣದಲ್ಲಿದೆ. ಅದು ಯಾವ ರೀತಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಆದರೆ 4 ಜನ ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಈ ಕಸ್ಟಡಿಯಲ್ಲಿರುವಂತಹ 13 ಜನ ಆರೋಪಿಗಳಲ್ಲಿ 8 ಜನರನ್ನ ಕರ್ಕೊಂಡು ಬಂದು ಈಗ ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಆ ಲೈವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಆರೋಪಿಗಳನ್ನ ಒಬ್ಬೊಬ್ಬರನ್ನಾಗಿ ಒಳಗಡೆ ಕರ್ಕೊಂಡು ಹೋದ್ರು ಪೊಲೀಸರು. ಪೊಲೀಸರ ಬಿಗಿ ಭದ್ರತೆಯನ್ನ ಸ್ಥಳದಲ್ಲಿ ನೀವು ನೋಡಬಹುದು. ಮೊದಲೇ ದರ್ಶನ್ ಅವರು ಒಬ್ಬ ನಟ, ಹಾಗಾಗಿ ಆ ಜಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅಭಿಮಾನಿಗಳು ಅಂತ ಹೇಳ್ಕೊಂಡು ಅವ್ರು ಬಂದು ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಪಟ್ಟಣಗೆರೆಯ ಈ ಕೃತ್ಯ ನಡೆದಂತಹ ಕ್ರೈಮ್ ಸೀನ್ ಶೆಡ್ ಏನಿದೆ ಅಲ್ಲಿ. ಆ ನಂತರ ಆರೋಪಿಗಳನ್ನ ಒಬ್ಬೊಬ್ಬರನ್ನಾಗಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಮಹಜರು ಪ್ರಕ್ರಿಯೆ ಆರಂಭ ಆಗಿದೆ. ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಕೊಲೆ ಮಾಡುವುದಕ್ಕೆ ಅಥವಾ ಹಲ್ಲೆಯನ್ನ ಮಾಡುವುದಕ್ಕೆ ಯಾವ ವಸ್ತುಗಳನ್ನ ಬಳಕೆ ಮಾಡಿದ್ರು, ಯಾವ ರೀತಿ ಹಲ್ಲೆಯನ್ನ ಮಾಡಲಾಯಿತು, ಇದೆಲ್ಲದರ ಬಗ್ಗೆ ಆರೋಪಿಗಳಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರ ತಂಡ ಮಾಡುತ್ತೆ. ಪ್ರಕರಣದಲ್ಲಿ ಚಾರ್ಜ್ ಶೀಟ್ ನ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ, ತನಿಖೆಯ ರಿಪೋರ್ಟ್ ನ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ, ಈ ಮಹಜರಿನ ಸಂದರ್ಭದಲ್ಲಿ ಸಿಗುವಂತಹ ಸಾಕ್ಷಿಗಳು, ಆರೋಪಿಗಳು ಕೊಡುವಂತಹ ಹೇಳಿಕೆಗಳು ಬಹಳ ಮುಖ್ಯ ಆಗುತ್ತೆ. ಅದನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಇನ್ನು ಇಡೀ ಮಹಜರು ಪ್ರಕ್ರಿಯೆ ಪೊಲೀಸರ ವಿಡಿಯೋಗ್ರಫಿಯ ಸುಪರ್ದಿಯಲ್ಲೇ ಆಗುತ್ತೆ. ಕಂಪ್ಲೀಟ್ ಮಹಜರು ಪ್ರಕ್ರಿಯೆಯನ್ನ ವಿಡಿಯೋಗ್ರಫಿ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಯಾವ ರೀತಿ ಆರೋಪಿಗಳು ಹೇಳಿಕೆಯನ್ನ ದಾಖಲು ಮಾಡ್ತಾರೆ, ಏನೇನನ್ನ ಪರಿಶೀಲನೆ ಮಾಡಿದಾಗ ರೈಟ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ಶೆಡ್ ನ ಒಳಭಾಗದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇರುವಂತಹ ಸ್ಥಳ. ನಟ ದರ್ಶನ್ ಅವರನ್ನ ನೀವು ನೋಡಬಹುದು. ಪ್ರಕರಣದ A2 ಆರೋಪಿ ದರ್ಶನ್ ಅವರು ಕೈ ಕಟ್ಟಿ ನಿಂತ್ಕೊಂಡಿದ್ದಾರೆ. ಕೊಲೆ ಪ್ರಕರಣದ A2 ಆರೋಪಿ ಆಗಿರುವಂತಹ ನಟ ದರ್ಶನ್, ಹಾಗೆ ಉಳಿದಂತಹ ಆರೋಪಿಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರನ್ನ ಕೂಡ ನೀವು ಸ್ಥಳದಲ್ಲಿ ನೋಡ್ತಾ ಇದ್ದೀರಿ. ಕೊಲೆ ನಡೆದಂತಹ ಜಾಗದಲ್ಲಿ ಕೃತ್ಯವನ್ನ ಯಾವ ರೀತಿ ಎಸಗಲಾಯಿತು, ಯಾವ ರೀತಿ ಹಲ್ಲೆಯನ್ನ ಮಾಡಿದ್ರು, ಯಾವ ವಸ್ತುಗಳನ್ನ ಬಳಸಿ ಹಲ್ಲೆಯನ್ನ ಮಾಡಿದ್ರು, ಇದೆಲ್ಲದರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಹಜರು ಪ್ರಕ್ರಿಯೆಯ ಲೈವ್ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಕೈ ಕಟ್ಕೊಂಡು ನಿಂತಿದ್ದಾರೆ. ಅಲ್ಲೇ ಪಕ್ಕದಲ್ಲಿರುವಂತಹ ಪೊಲೀಸರು, ಅವ್ರ ಜೊತೆ ಅವರನ್ನು ಕರ್ಕೊಂಡು ಬಂದಂತಹ ಪೊಲೀಸರು, ಅವ್ರ ಜೊತೆಗೂ ಕೂಡ ಅವ್ರು ಮಾತನಾಡಿದ್ದಕ್ಕೆ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನ ನಟ ದರ್ಶನ್ ಅವರು ಮಾಡ್ತಾ ಇರುವಂತದ್ದನ್ನ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸ್ಯಾಂಡಲ್ವುಡ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಟ ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳಿ ಕರೆಸಿಕೊಂಡವರು.
ಅಭಿಮಾನಿಗಳ ಪಾಲಿಗೆ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದವರು ನಟ ದರ್ಶನ್. ಆದ್ರೆ ಈಗ ಅಂಧರಾಗಿರೋದು ಓರ್ವ ಸಾಮಾನ್ಯ ವ್ಯಕ್ತಿಯ ಕೊಲೆ ಪ್ರಕರಣದಲ್ಲಿ. ಕೊಲೆ ಆಗಿದ್ಯಾಕೆ ಅಂತಂದ್ರೆ ಒಂದು ಅಶ್ಲೀಲ ಕಾಮೆಂಟ್ ಅಥವಾ ಅಶ್ಲೀಲವಾಗಿ ಆತ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಿದ್ದ ಅನ್ನುವಂಥ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಆತನನ್ನ ಕಿಡ್ನಾಪ್ ಮಾಡಿ ಕರೆಸಿಕೊಳ್ಳುವಂತಹ ಕೆಲಸ ಆಗುತ್ತೆ. ಕಿಡ್ನಾಪ್ ಮಾಡಿ ಆತನನ್ನ ತೆಗೆದುಕೊಂಡು ಬಂದು ಕೂರಿಸಿದ್ದು ಇದೇ ಶೆಡ್ನಲ್ಲಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆ ನಂತರ ಆತನ ಹತ್ಯೆಯನ್ನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇರೋದು. ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಸ್ಥಳದಲ್ಲಿ ನೀವಿದ್ದೀರಿ, ಲೈವ್ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಶೆಡ್ನ ಒಳಭಾಗದಲ್ಲಿ ನಟ ದರ್ಶನ್ ಪ್ರಕರಣದ ಆರೋಪಿ, ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಕೈ ಕಟ್ಕೊಂಡು ನಿಂತಿದ್ದಾರೆ. ಪಕ್ಕದಲ್ಲೇ ಮತ್ತೋರ್ವ ಆರೋಪಿ A1 ಆರೋಪಿ ಪವಿತ್ರ ಗೌಡ ಅವರಿದ್ದಾರೆ, ಪೊಲೀಸರಿದ್ದಾರೆ. ಸ್ಥಳದಲ್ಲಿ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಮಹಜರು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನ್ ಲಭ್ಯವಾಗ್ತಾ ಇದೆ ಅಂಕಿತಾ ತಮ್ಗೆ? ಆರೋಪಿಗಳನ್ನ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ಗೆ ಪೊಲೀಸರು ಕರ್ಕೊಂಡು ಬಂದು ಮಹಜರು ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ. ಸದ್ಯಕ್ಕೆ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ ದರ್ಶನ್ ಅವರು ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತ ಹೇಳಿ. ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಅವರು ಕೈಕಟ್ಟಿ ನಿಂತಿದ್ದಾರೆ. ಜೊತೆಗೆ ಪಕ್ಕದಲ್ಲೇ ಪವಿತ್ರ ಅವರು ಕೂಡ ನಿಂತಿರುವಂತದ್ದು. ಅಂದ್ರೆ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ತಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೇಸಲ್ಲಿ. ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಈ ಒಂದು ಶೆಡ್ನ ಒಳಭಾಗದಲ್ಲಿರುವಂತಹ ಕಟ್ಟಡ ಮನೆ ಏನಿದೆ ಅಲ್ಲಿ ಹಲ್ಲೆ ಮಾಡಿ ಆತನನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಕಿಡ್ನಾಪ್ ಮಾಡ್ಕೊಂಡು ಬಂದ ತಕ್ಷಣ ಶೆಡ್ ಒಳಗಡೆ ಎಲ್ಲಿ ಗಾಡಿ ಪಾರ್ಕಿಂಗ್ ಆಗಿತ್ತು ಅವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಗಾಡಿಯಲ್ಲಿ ಬಂದ್ರು, ಜೊತೆಗೆ ಅಲ್ಲಿಂದಲೇ ಆ ಒಂದು ಗಾಡಿ ಪಾರ್ಕ್ ಮಾಡುವ ಜಾಗದಿಂದಲೇ ಅವರು ಮಹಜರು ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾರೆ. ಅದಾದ ಬಳಿಕ ಒಳಗಡೆ ಅಂದ್ರೆ ಕಿಡ್ನಾಪ್ ಮಾಡಿ ಆತನನ್ನ ಕರ್ಕೊಂಡು ಬಂದ್ರಲ್ಲ, ಅದಾದ ಬಳಿಕ ಕಾರಿನಿಂದ ಇಳಿಸಿ ಯಾವ ರೀತಿ ಕರ್ಕೊಂಡು ಹೋದ್ರು ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಿಡ್ನಾಪ್ ಮಾಡಿ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಕಾರಲ್ಲಿ ಏನಾದ್ರೂ ಹೊಡೆದಿದ್ರಾ, ಏಕಾಏಕಿ ಅವರನ್ನ ಕಾರಿಂದ ಬೀಳಿಸೋದು ಆತರ ಏನಾದ್ರೂ ಮಾಡಿದ್ರ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಆ ಮಾಹಿತಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅದಕ್ಕೆ ಕೆಲವೊಂದು ಪ್ರೂಫ್ಗಳು ಕೂಡ ಬೇಕಾಗುತ್ತೆ. ಹಾಗಾಗಿ ಮಹಜರು ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಉಳಿದ ಆರೋಪಿಗಳ ಪಾತ್ರ ಏನು, ಜೊತೆಗೆ ಅವ್ರು ಏನೇನ್ ಮಾಡಿದ್ರು ಅವೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಕ್ರೈಮ್ ಸೀನ್ ಅನ್ನ ಮತ್ತೆ ರಿಕಾಲ್ ಮಾಡೋ ತರ ಏನೇನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಪವಿತ್ರ ಗೌಡ ಅವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅವರ ವೇಲ್ ಏನಿದೆ ವೇಲ್ನಿಂದ ಕಣ್ಣನ್ನ ಒರೆಸ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಪಶ್ಚಾತ್ತಾಪ ಆಗಿದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕಣ್ಣೀರ್ ಹಾಕ್ತಾ ಇರುವಂತದ್ದು ಈಗಾಗ್ಲೇ ಗೊತ್ತಾಗ್ತಾ ಇದೆ. ಜೊತೆಗೆ ದರ್ಶನ್ ಅವರು ಕೂಡ ಕೈಕಟ್ಟಿ ನಿಂತಿದ್ದಾರೆ. ಇಬ್ಬರನ್ನು ಕೂಡ ಒಟ್ಟಿಗೆ ಅಧಿಕಾರಿಗಳು ನಿಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಉಳಿದಂತೆ ಆರೋಪಿಗಳು ನೀವು ನೋಡ್ತಾ ಇರ್ಬೋದು, ಇನ್ನೋರ್ವ ಆರೋಪಿ ಬಿಳಿ ಬಣ್ಣದ ಶರ್ಟ್ ಅನ್ನು ಹಾಕೊಂಡಿದ್ದಾನಲ್ಲ, ಅವನು ಕೂಡ ಕೈಕಟ್ಟಿ ನಿಂತ್ಕೊಂಡಿದ್ದಾನೆ. ಒಟ್ನಲ್ಲಿ ಆರೋಪಿಗಳು ಇಲ್ಲಿಂದನೇ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ. ಜೊತೆಗೆ ಏನು ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಆರೋಪಿಗಳ ಎಲ್ಲ ವಿಜುವಲ್ಸ್ ಏನಿದೆ ಅದನ್ನ ಕೂಡ ಅವರು ತಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜುವಲ್ಸ್ ಅಲ್ಲೂ ಕೂಡ ಅದು ಗೊತ್ತಾಗ್ತಾ ಇದೆ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇರುವಂತದ್ದು. ಇನ್ನು ಪೊಲೀಸರು ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಯನ್ನ ಕೂಡ ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಜಾಗದಲ್ಲಿ ಕಾರ್ ನಿಲ್ಸಿದ್ರ ಅಥವಾ ಏನಾಯ್ತು ಈ ಜಾಗದಲ್ಲಿ, ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇರುವಂತೆ ಕಾಣ್ತಾ ಇದೆ ವಿಜುವಲ್ಸ್ ಅನ್ನ ನೋಡಿದ್ರೆ. ವಿದ್ಯಾ, ಈಗ ಈ ಜಾಗದಲ್ಲಿ ನಿಲ್ಲಿಸಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದೇ ಜಾಗದಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ ಹೇಳಿ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಅಂಕಿತಾ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೆ ಲೈನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ, ಆರೋಪಿಗಳ ಫೋಟೋ ನೋಡ್ತಾ ಇದ್ದೀರಿ. ಅದೇ ಆರೋಪಿಗಳನ್ನ ಈಗ ಮಹಜರು ಪ್ರಕ್ರಿಯೆಗಾಗಿ ಕರ್ಕೊಂಡು ಬಂದಿರುವಂತದ್ದು. ಪವನ್ನ ನೀವು ಆ ದೃಶ್ಯದಲ್ಲಿ ನೋಡಬಹುದು. A1 ಆರೋಪಿ ದರ್ಶನ್ ಅವರಿದ್ದಾರೆ, ಜೊತೆಗೆ ವಿನಯ್ ಆ ಬ್ರೂಕ್ ಹೋಟೆಲ್ನ ಮಾಲೀಕ ವಿನಯ್ ಅವರಿದ್ದಾರೆ, ಜೊತೆಗೆ ನಾಗರಾಜು ಪ್ರಕರಣದ ಮತ್ತೋರ್ವ ಆರೋಪಿ ನಾಗರಾಜುವನ್ನ ಕೂಡ ಕರ್ಕೊಂಡು ಬರಲಾಗಿದೆ. ಆತನನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು. ನಾಗರಾಜು ಅವರನ್ನ ಕೂಡ ನೀವು ನೋಡಿದ್ರಿ. ಪ್ರದೋಷ್ ಆರೋಪಿ ಪ್ರದೋಷ್ ಆತನ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು 8 ಆರೋಪಿಗಳನ್ನ ಕರ್ಕೊಂಡು ಬಂದಿರೋದು. ಮಹಿಳಾ ಅಧಿಕಾರಿ ಈಗ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರನ್ನ ಆ ಜಾಗದಿಂದ ಬೇರೆ ಜಾಗದತ್ತ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ರು. ರೈಟ್, ಪ್ರದೋಷ್ ದರ್ಶನ್ ಹಿಂದೆ ನಿಂತಿರುವಂತಹ ವ್ಯಕ್ತಿ ಪ್ರದೋಷ್. ಅದರ ಜೊತೆಗೆ ಇನ್ನಷ್ಟು ನಿಖಿಲ್ ನನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆರೋಪಿ ನಿಖಿಲ್,
ಜೊತೆಗೆ ಆರೋಪಿ ಪವನ್ ಕೂಡ ಆತನನ್ನ ಕೂಡ ಮಹಜರಿಗೆ ಕರ್ಕೊಂಡು ಬರಲಾಗಿದೆ. ಆ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ, ಯಾವ ರೀತಿ ಆರೋಪಿಗಳು ಆ ಜಾಗದಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ರೈಟ್, ಆರೋಪಿಗಳನ್ನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಒಟ್ಟು 8 ಜನ ಆರೋಪಿಗಳಿದ್ದಾರೆ. ಒಬ್ಬೊಬ್ಬರಿಂದನೇ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಬಹಳ ಕ್ಲಿಯರ್, ಎಲ್ಲ ಆರೋಪಿಗಳನ್ನ ಒಟ್ಟಿಗೆ ಒಂದೇ ಜಾಗ ಕರ್ಕೊಂಡು ಹೋಗ್ಲಾಗ್ತಾ ಇಲ್ಲ. ಒಂದಿಬ್ಬರು ಆರೋಪಿಗಳನ್ನ ಬೇರೆ ಜಾಗದಲ್ಲಿ, ಮತ್ತೊಂದಿಷ್ಟು ಆರೋಪಿಗಳನ್ನ ಮತ್ತೊಂದು ಜಾಗದಲ್ಲಿ ಹೀಗೆ ನಿಲ್ಲಿಸಿ ಅವರಿಂದ ಪ್ರತ್ಯೇಕವಾಗಿ ಹೇಳಿಕೆಯನ್ನ ಪಡೆಯುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಒಂದೇ ಜಾಗದಲ್ಲಿ ಎಲ್ಲರನ್ನ ಗುಡ್ಡೆ ಹಾಕೊಂಡು ಅವರಿಂದ ಮಾಹಿತಿಯನ್ನ ಪಡಿತಾ ಇಲ್ಲ ಪೊಲೀಸರು. ಆ ಮಹಜರು ಪ್ರಕ್ರಿಯೆ ಹೇಗಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಮಗೆ ಲಭ್ಯವಾಗ್ತಾ ಇರುವಂತಹ ದೃಶ್ಯ ಇದು. ವಿಡಿಯೋಗ್ರಫಿ ಮಾಡ್ತಿದ್ದಾರೆ, ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಿದ್ದಾರೆ. ವಿಡಿಯೋಗ್ರಫಿ ಮೂಲಕ ಆರೋಪಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಪ್ರತ್ಯೇಕವಾಗಿ ಒಂದೇ ಶೆಡ್, ಸೇಮ್ ಜಾಗ, ಬಟ್ ಪ್ರತ್ಯೇಕವಾಗಿ ಹೇಳಿಕೆಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಡೀಟೇಲ್ಸ್ ನ ಅಂಕಿತಾ ನೀಡ್ತಾ ಇದ್ರು. ಅಂಕಿತಾ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಪ್ರಕರಣದ 3-4 ಜನ ಆರೋಪಿಗಳನ್ನ ನಿಲ್ಲಿಸಿಕೊಂಡು ಅವರಿಂದ ಮಾಹಿತಿಯನ್ನ ಪಡೆಯುವಂತಹ ಪ್ರಯತ್ನ, ಮತ್ತೊಂದು ಭಾಗದಲ್ಲಿ ಮತ್ತಿಬ್ಬರು ಆರೋಪಿಗಳನ್ನ ಪ್ರತ್ಯೇಕವಾಗಿ ನಿಲ್ಲಿಸಿಕೊಂಡು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾ ಹೋಗ್ಬೋದು ಅಂಕಿತಾ. ರೈಟ್, ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಭಾಗದಲ್ಲಿ ನಟ ದರ್ಶನ್, ಹಾಗೆ ಪವನ್, ನಾಗರಾಜ್, ಪ್ರದೂಷ್, ನಿಖಿಲ್ ಸೇರಿದಂತೆ ಏನ್ ಆರೋಪಿಗಳ ಒಂದು ಟೀಮ್ ಇದೆ, ಅವರನ್ನ ನಿಲ್ಲಿಸಿಕೊಂಡು ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಮತ್ತೊಂದು ಭಾಗದಲ್ಲಿ, ಅದೇ ಶೆಡ್ನ ಮತ್ತೊಂದು ಭಾಗದಲ್ಲಿ ಮತ್ತಿಬ್ಬರು ಆರೋಪಿಗಳನ್ನ ನಿಲ್ಲಿಸಿಕೊಂಡು ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರ ಟೀಮ್ ಮಾಡ್ತಾ ಇದೆ. ಅದರ ಜೊತೆಗೆ FSL ಟೀಮ್ ಕೂಡ ಸ್ಥಳದಲ್ಲಿದೆ, ಅವರು ಕೂಡ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಕೊಲೆ ನಡೆದಂತಹ ಜಾಗ, ಎಲ್ಲಿ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಇರಿಸಲಾಗಿತ್ತು, ಎಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಯಿತು, ಯಾವುದರಿಂದ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಯಿತು, ಹಲ್ಲೆ ಮಾಡುವುದಕ್ಕೆ ಬಳಸಿದಂತಹ ವಸ್ತುಗಳು ಏನೇನು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಂದ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಎಷ್ಟು ಹೊತ್ತಿಗೆ ಕರ್ಕೊಂಡು ಬಂದ್ರಿ, ಎಷ್ಟು ಹೊತ್ತಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ಲಾಯಿತು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾರಣಕ್ಕಾಗಿನೇ ಪ್ರತ್ಯೇಕವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರೋದು. ಅದನ್ನ ಬಹಳ ಕ್ಲಿಯರ್ ಆಗಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಒಂದು ಕಡೆ ಪೊಲೀಸ್ ಟೀಮ್ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ವಿಚಾರಣೆಯನ್ನ ಮಾಡ್ತಾ ಇದೆ. ಪವಿತ್ರ ಗೌಡ ಅವರು ಕಣ್ಣೀರನ್ನ ಇಡ್ತಾ ಇದ್ದಾರೆ, ನಿರಂತರವಾಗಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಇಡೀ ಈ ಪ್ರಕರಣ ನಡೆಯೋದಕ್ಕೆ ಕಾರಣ ಪವಿತ್ರ ಗೌಡ ಅನ್ನುವಂತ ಮಾತಿದೆ. ಅದೇ ಪವಿತ್ರ ಗೌಡ ಸ್ಥಳ ಮಹಜರು ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕ್ತಿದ್ದಾರೆ. ತಮ್ಮ ಸಲ್ವಾರ್ನ ಶಾಲ್ನಿಂದ ಪದೇ ಪದೇ ಕಣ್ಣನ್ನ ಒರೆಸಿಕೊಳ್ತಿದ್ದಾರೆ ಪವಿತ್ರ ಗೌಡ ಅವರು. ನಟ ದರ್ಶನ್ ಅವರ ಪಕ್ಕದಲ್ಲೇ ಇದ್ದಾರೆ. ದರ್ಶನ್ ಅವರ ಹಿಂಭಾಗದಲ್ಲಿ ಆ ಪ್ರಕರಣದ ಮತ್ತೋರ್ವ ಆರೋಪಿ ಪ್ರದೋಷ್ನ ನೀವು ನೋಡಬಹುದು. ಆತನ ಪಕ್ಕದಲ್ಲಿ ನಾಗರಾಜ್ನ ನೀವು ಗಮನಿಸ್ತಾ ಇದ್ದೀರಿ, ಮತ್ತು ಆತನ ಪಕ್ಕದಲ್ಲಿ ಮತ್ತೋರ್ವ ಆರೋಪಿ ಪವನ್ನ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಈತ. ಪವಿತ್ರ ಗೌಡ ಸೂಚನೆಯನ್ನ ಕೊಟ್ಟಿದ್ದೇ ಈತನಿಗೆ ಅನ್ನುವಂತ ಮಾಹಿತಿ ಇದೆ. ಆತನೂ ಕೂಡ ಕಣ್ಣೀರನ್ನ ಒರೆಸ್ಕೊಳ್ತಿದ್ದಾನೆ. ಕೃತ್ಯ ಮಾಡಿದಂತಹ ನಂತರದಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ. ಮಾಡಿದ್ದಾರೋ ಇಲ್ವೋ, ಯಾರ ಪಾತ್ರ ಏನೇನು ಅನ್ನುವಂಥದ್ದು ತನಿಖೆಯಿಂದ ಬಯಲಾಗುತ್ತೆ. ಬಟ್ ಪಶ್ಚಾತ್ತಾಪದ ಕಣ್ಣೀರು ಹಾಗಾದ್ರೆ ಪವಿತ್ರ ಗೌಡ ಅವರು ಹಾಕ್ತಿದ್ದಾರಾ? ಪ್ರಶ್ನೆ ಸಹಜ. ಈ ದೃಶ್ಯಗಳನ್ನ ನೋಡಿದಂತಹ ನಂತರದಲ್ಲಿ ನಿರಂತರವಾಗಿ ಕಣ್ಣೀರನ್ನ ಇಡ್ತಾ ಇದ್ದಾರೆ ಪವಿತ್ರ ಗೌಡ ಅವರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ನಿರಂತರವಾಗಿ ಕಣ್ಣೀರನ್ನ ಹಾಕ್ತಿದ್ದಾರೆ. ತಮ್ಮ ಸಲ್ವಾರ್ನ ಆ ವೇಲ್ನಿಂದ ಕಣ್ಣೀರನ್ನ ಪದೇ ಪದೇ ಒರೆಸ್ಕೊಳ್ತಿದ್ದಾರೆ. ಮತ್ತೊಂದು ಭಾಗದಲ್ಲೂ ಕೂಡ ಆ ಶೆಡ್ನಲ್ಲಿ ಮಹಜರು ನಡೀತಾ ಇದೆ. ಇಲ್ಲಿ ಇನ್ನೊಂದಿಷ್ಟು ಬೇರೆ ಆರೋಪಿಗಳನ್ನ ನಿಲ್ಲಿಸಿಕೊಂಡು ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಸದ್ಯ ಪೊಲೀಸರ ಟೀಮ್ ಮಾಡ್ತಾ ಇದೆ. ಅಂದ್ರೆ ಪ್ರತ್ಯೇಕವಾಗಿ ಮಹಜರು ಮಾಡ್ತಿದ್ದಾರೆ, ಪ್ರತ್ಯೇಕವಾಗಿ ಆರೋಪಿಗಳನ್ನ ನಿಲ್ಲಿಸಿಕೊಂಡು ಅವರಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಯೊಂದು ಹೇಳಿಕೆ, ಪ್ರತಿಯೊಂದು ಪ್ರಕ್ರಿಯೆ, ಕಾನೂನಾತ್ಮಕ ಪ್ರಕ್ರಿಯೆ ಏನಿದೆ, ಮಹಜರಿನ ಪ್ರಕ್ರಿಯೆ, ಅದನ್ನ ವಿಡಿಯೋಗ್ರಫಿ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರ ಟೀಮ್ ಮಾಡ್ತಾ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ತಾರೆ ಈ ಪ್ರಕ್ರಿಯೆಗಳನ್ನ ನಡೆಸುವಂತಹ ಸಂದರ್ಭದಲ್ಲಿ. ಈಗ ಮಹಜರಿನ ಸಂದರ್ಭದಲ್ಲಿ ಕಲೆ ಹಾಕುವಂತಹ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆರೋಪಿಗಳನ್ನ ಗಮನಿಸ್ತಾ ಇದ್ದೀರಿ, ಅಲ್ಲಿ ನಿಖಿಲ್ ಇದ್ದಾನೆ, ಜೊತೆಗೆ ಈ ಭಾಗದಲ್ಲಿ ನಾಗರಾಜ್ ಆತನನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಭಾಗದಲ್ಲಿ
ಪ್ರಕರಣದ ಮತ್ತೋರ್ವ ಆರೋಪಿಯಾಗಿರುವಂತಹ ಪವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. 3-4 ಜನ ಆರೋಪಿಗಳನ್ನ ನಿಲ್ಲಿಸಿಕೊಂಡು ಅವರಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರ ಟೀಮ್ ಮಾಡ್ತಾ ಇದೆ. ರೈಟ್, ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನಾನ್ ಸ್ಟಾಪ್ ಕಣ್ಣೀರಿಡ್ತಿದ್ದಾರೆ ಪ್ರಕರಣದ A1 ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರು. ಇಡೀ ಪ್ರಕರಣದ ಸೂತ್ರಧಾರಿ ಅಥವಾ ಅವ್ರ ಕಾರಣಕ್ಕಾಗಿ ಈ ಘಟನೆ ನಡೆಯಿತು ಅಂತ ಹೇಳಲಾಗ್ತಾ ಇರೋದು ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಂದ್ ಕಡೆ ಅದೇ ಟೀಮ್ನ ಅಂದ್ರೆ 8 ಜನ ಆರೋಪಿಗಳನ್ನ ಕರ್ಕೊಂಡು ಬರಲಾಗ್ತಾ ಇದೆ, ಅವರಲ್ಲಿ ಕೆಲವರನ್ನ ಮತ್ತೊಂದು ಭಾಗಕ್ಕೆ ಕರ್ಕೊಂಡು ಹೋಗಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಮಹಜರು ಪ್ರಕ್ರಿಯೆ ಯಾವ ರೀತಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ಬೋದಾ ಅಂಕಿತಾ? ಖಂಡಿತವಾಗ್ಲೂ ವಿದ್ಯಾನ ವಿಜುವಲ್ಸ್ ಅಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರು ಕೂಡ ನಿರಂತರವಾಗಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಜೊತೆಗೆ ಇನ್ನೋರ್ವ ಆರೋಪಿ ನಾಗ ಏನಿದ್ದಾನೆ ಆತ ಕೂಡ ಅಳ್ತಾ ಇರುವಂತಹ ದೃಶ್ಯ ಕಾಣ್ತಾ ಇದೆ. ಜೊತೆಗೆ ನಾಗ ಅಳ್ತಾ ಇರುವಂತಹ ಸಂದರ್ಭದಲ್ಲಿ ದರ್ಶನ್ ಕೂಡ ಆತನನ್ನೇ ನೋಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಆರೋಪಿಗಳು ಕಂಪ್ಲೀಟ್ ಆಗಿ ಮೌನ ಆಗಿದ್ದಾರೆ. ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆರೋಪಿಗಳು ಹಗ್ಗ, ರಾಡ್ ಮತ್ತೆ ರಿಪೀಸ್ ಇಟ್ಟಿಗೆ ಏನಿದೆ ಅವೆಲ್ಲವನ್ನ ಕೂಡ ಬಳಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಯಾವ ಜಾಗದಿಂದ ಅವರು ಪಿಕ್ ಮಾಡಿದ್ರು ಅಂದ್ರೆ ಕಲೆಕ್ಟ್ ಮಾಡಿಕೊಂಡ್ರು ಅವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಜೊತೆಗೆ ಈ ಒಂದು ಘಟನೆ ಹೇಗಾಯ್ತು, ಕೊಲೆ ಹೇಗಾಯ್ತು ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡು ಬಂದ್ರು ಅಂತ ಹೇಳಲಾಗ್ತಾ ಇದೆಯಲ್ಲ. ಸೊ ಕಿಡ್ನಾಪ್ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆತ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಏಕಾಏಕಿ ಶೆಡ್ಗೆ ಬಂದು ಇಳಿಸುವಾಗ್ಲೂ ಕೂಡ ಆತ ಏನಾದ್ರು ತಳ್ಳಾಡೋದು ಈ ತರ ಎಲ್ಲ ಮಾಡಿರ್ತಾನೆ. ಸೊ ಕಂಪ್ಲೀಟ್ ಆಗಿ ಏನೆಲ್ಲ ಆಯ್ತು ಅನ್ನೋದ್ರ ಅಪ್ಡೇಟ್ಸ್ ಅನ್ನ ಈಗಾಗಲೇ ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಪೊಲೀಸರೇ ಸ್ವತಃ ಆರೋಪಿಗಳಿಗೆ ಏನಾಯ್ತು ಇಲ್ಲಿ ಈ ರೀತಿಯಾಗಿ ತೋರಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು ಇಲ್ಲಿ ಬಂದ ತಕ್ಷಣ ಯಾವ ರೀತಿಯಾಗಿ ಆಯ್ತು, ಆರೋಪಿಗಳು ಜೊತೆಗೆ ಕೊಲೆ ಆದಂತಹ ರೇಣುಕಾಸ್ವಾಮಿ ಯಾವ ರೀತಿ ರಿಯಾಕ್ಟ್ ಮಾಡ್ದ ಅದೆಲ್ಲವನ್ನ ಕೂಡ ನೀವು ನಮ್ಗೆ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಪೊಲೀಸರು ಕೂಡ ಆರೋಪಿಗಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದರಂತೆ ಆರೋಪಿಗಳು ಪೊಲೀಸರಿಗೆ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ನಾವು ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದ ಬಳಿಕ ಈ ರೀತಿಯಾಗಿ ಇಲ್ಲೇ ಇಳಿಸಿದ್ವಿ, ಇಲ್ಲಿಂದ ಹಗ್ಗ ತಗೊಂಡ್ ಬಂದ್ವಿ, ಜೊತೆಗೆ ಈ ಜಾಗದಿಂದ ರಾಡ್ ಅನ್ನು ತಗೊಂಡ್ ಬಂದ್ವಿ, ಇಲ್ಲಿ ಇಟ್ಟಿಗೆ ಇತ್ತು ಅದನ್ನ ತಗೊಂಡ್ ಬಂದ್ವಿ. ಸೊ ಪ್ರತಿ ಒಂದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಪೊಲೀಸರು ಕೂಡ ಆ ಎಲ್ಲಾ ಜಾಗದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಖುದ್ದಾಗಿ ಕೆಲವೊಂದು ಘಟನೆಗಳನ್ನ ಮೊಬೈಲ್ ನಲ್ಲಿ ಕೂಡ ಅಧಿಕಾರಿಗಳು ಚಿತ್ರೀಕರಣ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ನೀವು ನೋಡ್ತಾ ಇರ್ಬೋದು ಪವಿತ್ರ ಗೌಡ ಅವರು ನಿರಂತರವಾಗಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಈ ಶೆಡ್ಗೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಏನೇನ್ ಮಾಡಿದ್ರು, ಯಾವ ಗಾಡಿಯಲ್ಲಿ ಬಂದ್ರು, ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ರು, ಪಾರ್ಕ್ ಮಾಡಾದ್ಮೇಲೆ ಏನಾಯ್ತು ಅಂದ್ರೆ ಈಗ ನಮ್ಗ್ ಬಂದಿರೋ ಮಾಹಿತಿ ಪ್ರಕಾರ ಪವಿತ್ರ ಗೌಡ ಅವರು ಚಪ್ಪಲಿಯಲ್ಲಿ ಹೊಡೆದಿದ್ರು ರೇಣುಕಾಸ್ವಾಮಿಗೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೂ ಕೂಡ ಎಲ್ಲ ಎವಿಡೆನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವೆಲ್ಲದರ ಮಾಹಿತಿಯನ್ನ ಮಹಜರು ಪ್ರಕ್ರಿಯೆ ಮೂಲಕ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಸಿಸ್ಟಮ್ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಹಿಡ್ಕೊಂಡಿದ್ದಾರೆ. ಅಂದ್ರೆ ಆರೋಪಿಗಳಲ್ಲಿ ಹೇಳುವಂತಹ ಕೆಲವೊಂದು ಅವರ ಹೇಳಿಕೆಗಳೇನಿದೆ ಮಾಹಿತಿ ಅದನ್ನ ಕಂಪ್ಯೂಟರ್ ಮೂಲಕ ಅಥವಾ ಅವ್ರ ಹತ್ರ ಇರುವಂತಹ ಲ್ಯಾಪ್ಟಾಪ್ ಏನಿದೆ ಅದರ ಮುಖಾಂತರ ಟೈಪ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವೆಲ್ಲವೂ ಕೂಡ ಪ್ರಮುಖವಾಗಿರುತ್ತೆ. ಆರೋಪಿಗಳು ಹೇಳ್ತಾ ಇರೋದಕ್ಕೂ ಅಥವಾ ಈಗ ಸಿಕ್ಕಿರುವಂತಹ ಎವಿಡೆನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಎಲ್ಲವೂ ಕೂಡ ತಾಳೆ ಆಗ್ತಾ ಇದೆಯಾ ಅಥವಾ ಆರೋಪಿಗಳೇನಾದ್ರೂ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ ಅವೆಲ್ಲವನ್ನ ಕೂಡ ನೋಡ್ಬೇಕಾಗುತ್ತೆ. ಹಾಗಾಗಿ ಈ ಜಾಗದಲ್ಲಿ ಈಗಾಗಲೇ ಮಹಜರು ಪ್ರಕ್ರಿಯೆ ಆರಂಭ ಆಗಿದೆ. ಹೊರಭಾಗದಲ್ಲಿ ಅಧಿಕಾರಿಗಳು ಮಹಜರನ್ನ ಮಾಡಿದ್ದಾರೆ. ಇನ್ನು ಒಳಭಾಗಕ್ಕೂ ಕೂಡ ಕೆಲವರನ್ನ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಎಲ್ಲರನ್ನ ಒಟ್ಟಿಗೆ ಗುಡ್ಡೆ ಕಟ್ಕೊಂಡು ಮಹಜರು ಮಾಡ್ತಾ ಇಲ್ಲ, ಒಬ್ಬೊಬ್ರನ್ನ ಒಂದೊಂದು ಕಡೆ. ಅಂದ್ರೆ ಯಾರ್ಯಾರ ಪಾತ್ರ ಏನೇನಿದೆ ಅಂತ ಗೊತ್ತಾಯ್ತು, ಯಾರು ಹಗ್ಗ ತಂದ್ರು, ಯಾರು ರಾಡ್ ತಂದ್ರು, ಯಾರು ರೇಣುಕಾ ಸ್ವಾಮಿ ಮೇಲೆ ಎಕ್ಸಾಕ್ಟ್ಲಿ ಅಂಕಿತಾ, ಈ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಮಹಜರು ಮಾಡ್ತಿದ್ದಾರಲ್ಲ ಇದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಿ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಂದ ಘಟನೆ ನಡೆದಂತಹ ಸ್ಥಳದಲ್ಲಿ ಮಾಹಿತಿಯನ್ನ ಪಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಿ
ವಿದ್ಯಾ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರು ಹೇಳಿರುವಂತದ್ದು ನಮ್ಗೆ ಒಂದಷ್ಟು ಎವಿಡೆನ್ಸ್ ಗಳನ್ನ ರಿಕವರಿ ಮಾಡ್ಬೇಕು, ಅಂದ್ರೆ ಕಲೆ ಹಾಕ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಆರೋಪಿಗಳ ಪಾತ್ರ ಏನು ಅನ್ನೋದನ್ನ ಪೊಲೀಸರು ನ್ಯಾಯಾಲಯದಲ್ಲಿ ಪ್ರೂವ್ ಮಾಡ್ಬೇಕಾಗುತ್ತೆ. ಅಂದ್ರೆ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಜೊತೆಗೆ ಉಳಿದ ಆರೋಪಿಗಳು ಅಂತ ಏನ್ ಹೇಳಲಾಗ್ತಾ ಇದೆ, ಅವರ ಪಾತ್ರ ಏನು ಅನ್ನೋದನ್ನ ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ಬೇಕಾಗುತ್ತೆ. ಅದರಂತೆ ಎಲ್ಲ ಆರೋಪಿಗಳು ಅಂದ್ರೆ ಮೇಲ್ನೋಟಕ್ಕೆ ಪೊಲೀಸರಿಗೆ ಈಗ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಅಂಕಿತಾ ಹಾಗೆ ಲೈನ್ ನಲ್ಲಿ ಅಂಕಿತಾ, ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ, ಆ ಎರಡನೇ ದೃಶ್ಯ ಇದೆಯಲ್ಲ, ಅಲ್ಲಿ ಆ ಪುಲೋವರ್ ಹಾಕೊಂಡು ಬರುವ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾನಲ್ಲ ಪೊಲೀಸರಿಗೆ ಏನಾಯ್ತು ಅಂತ ಹೇಳಿ. ಆತನೇ ರಾಘವೇಂದ್ರ, ರಘು ದರ್ಶನ್ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಲ್ಲ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದು ಈತನೇ ಅನ್ನುವಂಥ ಆರೋಪ ಇರೋದು. ಪವನ್ ಹೇಳ್ತಾನೆ ಕರ್ಕೊಂಡು ಬರೋದಕ್ಕೆ, ಪವನ್ ಹೇಳಿದಂತಹ ಕಾರಣಕ್ಕಾಗಿ ಆತನನ್ನ ಚಿತ್ರದುರ್ಗದಿಂದ ಯಾವುದೋ ಬಾರಿ ಕರ್ಕೊಂಡು ಹೋಗಿ ಅಲ್ಲ ಆತನಿಗೆ ಕುಡಿಸಿ ಆತನನ್ನ ಆ ನಂತರ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದು ಇದೇ ರಾಘವೇಂದ್ರ ಅಲಿಯಾಸ್ ರಘು ದರ್ಶನ್ ಅನ್ನುವಂಥ ಮಾಹಿತಿ ಇದೆ. ಸದ್ಯ ಆತನೇ ದೃಶ್ಯದಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆರೋಪಿ ರಘು ದರ್ಶನ್ ಅಲಿಯಾಸ್ ರಾಘವೇಂದ್ರ ಪೊಲೀಸರ ಮುಂದೆ ಯಾವ ರೀತಿ ಘಟನೆ ಆಯಿತು ಅನ್ನುವಂಥದ್ದನ್ನ ವಿವರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾನೆ. ಮತ್ತೋರ್ವ ಆರೋಪಿ ಪ್ರದೂಷ್ ನನ್ನನ್ನು ಕೂಡ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ನಾಗ ಅಲಿಯಾಸ್ ನಾಗರಾಜ್ ಇದ್ದಾನೆ, ಮತ್ತೊಂದು ಕಡೆ ಹಿಂಭಾಗದಲ್ಲಿ ಆ ಪವನ್ನ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಹೆಗಲ್ ಮೇಲೆ ಕೈ ಹಾಕೊಂಡು ನಿಂತಿದ್ದಾರೆ. ಮತ್ತೋರ್ವ ಆರೋಪಿ ನಂದೀಶ್ನ ಕೂಡ ನೀವು ಸ್ಥಳದಲ್ಲಿ ಗಮನಿಸಬಹುದಾಗಿದೆ. ಹಾಗೆಯೇ ಕಾರ್ತಿಕ್ ಹಾಗೆ ನಿಖಿಲ್ ಪ್ರಕರಣದ ಬಹುತೇಕ ಎಲ್ಲ ಆರೋಪಿಗಳು, ಪ್ರಮುಖ ಆರೋಪಿಗಳು, ಈ ಕೃತ್ಯದಲ್ಲಿ ಭಾಗಿಯಾದವರು, ಈ ಶೆಡ್ನಲ್ಲಿ ಆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿ ಹತ್ಯೆಯ ಆರೋಪವನ್ನ ಎದುರಿಸ್ತಾ ಇರುವಂತಹ ಆರೋಪಿಗಳು ಪ್ರತಿಯೊಬ್ಬರನ್ನೂ ಕೂಡ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಸ್ಥಳ ಮಹಜರಿನ ಸಂದರ್ಭದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.